ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವಂತಹ 4ನೆಯ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದ ಭಾಗ 1ರಲ್ಲಿನ ಪಾಠ 4 ಥೌಸಂಡ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಸಾವಿರಗಳು. ಈ ಒಂದು ಪಾಠದ ವಿವರಣೆಯನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು 4 ಪುಟಗಳವರೆಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ದಿನ ನಾವು ಪುಟ ಸಂಖ್ಯೆ 55 ಇಲ್ಲಿವರೆಗೆ 54ರವರೆಗೆ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಯಾರಾದರೂ ಆ ವಿಡಿಯೋವನ್ನು ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋನ ನೀವು ನೋಡಬಹುದು. ಈಗ ಇವತ್ತಿನ ದಿನ ನಾವು ಪುಟ ಸಂಖ್ಯೆ 55ರಿಂದ ಮುಂದಿನ ವಿವರಣೆಯನ್ನು ಅರ್ಥೈಸಿಕೊಳ್ತಾ ಹೋಗೋಣ. ಬನ್ನಿ, ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬರೆದುಕೊಳ್ಳಿ, ಸರಿನಾ? ನೋಡಿ, ಯು ರಿಮೆಂಬರ್ ದ್ಯಾಟ್ ಗುಲ್ನಾಸ್ ಆ್ಯಂಡ್ Jaspreet had kept track of the people who came for the community lunch. ಜಸ್ಪ್ರೀತ್ ಮತ್ತು ಗುಲ್ನಾಜ್ ಅವರು ಸಮುದಾಯ ಭೋಜನಕ್ಕೆ ಬಂದ ಜನರ ಸಂಖ್ಯೆಯನ್ನು ಹೇಗೆ ಗುರುತಿಸಿದರು ಎಂಬುದನ್ನು ನೆನಪಿಸಿಕೊಳ್ಳಿ. ನೋಡಿ, ಜಸ್ಪ್ರೀತ್ ಮತ್ತು ಗುಲ್ನಾಜ್ ಅವರು ಸಮುದಾಯ ಭೋಜನಕ್ಕೆ ಬಂದಿರತಕ್ಕಂಥ ಜನರನ್ನು ಹೇಗೆ ಗುರುತು ಮಾಡಿಕೊಳ್ತಾರೆ? ಲೆಟ್ ಅಸ್ ಸಿ ಹೌ ದೇ ಡಿಡ್ ಇಟ್. ಅವರು ಹೇಗೆ ಮಾಡಿದರು ಎಂಬುದನ್ನು ನೋಡೋಣ. ಅವರು ಒಬ್ಬ ವ್ಯಕ್ತಿ ಒಳಗಡೆ ಬಂದ ತಕ್ಷಣ ಈ ರೀತಿಯ ಒಂದು ಚಾರ್ಟ್ಗೆ ಗೀಟನ್ನು ಹಾಕ್ಕೊಳ್ತಾಯಿದ್ರು. ಒಬ್ಬ ವ್ಯಕ್ತಿ ಹೋದರೆ 1, 2, 3 ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ಗೀಟನ್ನು ಹಾಕ್ತಾ ಕೊನೆಗೆ ಎಲ್ಲಿಗೆ ಬಂದಿದ್ರಪ್ಪ ಅಂದರೆ 1032ಕ್ಕೆ ಬಂದಿದ್ದರು. ಹೀಗೆ ಅವ್ರು ಏನು ಮಾಡ್ತಾಯಿದ್ರು, ಗೀಟನ್ನು ಹಾಕ್ತಾಯಿದ್ರು. ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿ ಬಂದರೆ ಒಂದು ಸಂಖ್ಯೆಗೆ ಒಂದು ಗೀಟು. ಈ ರೀತಿ ಅವ್ರು ಏನು ಮಾಡಿದರು, 1032ರವರೆಗೆ ಕೌಂಟನ್ನು ಮಾಡಿದರು. ನೆಕ್ಸ್ಟ್, ಹೌ ಮೆನಿ ಪೀಪಲ್ ಕೇಮ್ ಫಾರ್ ದ ಕಮ್ಯುನಿಟಿ ಲಂಚ್. ಅಲ್ಲಿ ಸಮುದಾಯ ಭೋಜನಕ್ಕೆ ಎಷ್ಟು ಜನರು ಬಂದಿದ್ದರು? 1032. ಎಷ್ಟು ಜನ? 1032. ಇಷ್ಟು ಜನ ಭೋಜನಕ್ಕೆ ಬಂದಿದ್ದರು. ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರೈಟ್ ನಂಬರ್ಸ್. ಈ ಖಾಲಿ ಸ್ಥಳವನ್ನು, ಇಲ್ಲಿ ಬಾಕ್ಸ್ಗಳು ಖಾಲಿ ಕಾಣಿಸ್ತಾ ಇದೆಯಾ? ಈ ಖಾಲಿ ಸ್ಥಳವನ್ನು ಸೂಕ್ತವಾದ ಸಂಖ್ಯೆಯಿಂದ ತುಂಬಿರಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿಯ ಹತ್ತಿರ ಏನು ಮಾಡಿದ್ದಾರೆ, 1001. ನೋಡಿ, ಇಲ್ಲಿ 1000 ವ್ಯಕ್ತಿ. ನೋಡಿ, ಈ ವ್ಯಕ್ತಿ ಇಲ್ಲಿ ಮಾರ್ಕನ್ನು ತೋರಿಸಿದ್ದಾರೆ. ಇವನು 1000 ವ್ಯಕ್ತಿ. ಅವನ ಹಿಂದೆ 1001, 1002. ಹೌದಾ? ಹಾಗೆ ಮುಂದೆ ಬಂದಂತೆ ಇಲ್ಲಿ 1000ಕ್ಕಿಂತ ಕಡಿಮೆ. ನೋಡಿ, 1000ಕ್ಕಿಂತ ಒಬ್ಬ 1000 ವ್ಯಕ್ತಿ. ಈ ಥರ ಮುಂದಿನ ವ್ಯಕ್ತಿ 1000ಕ್ಕಿಂತ ಕಡಿಮೆ 999. ಅದಕ್ಕಿಂತ ಮುಂದಿನ ವ್ಯಕ್ತಿ 998, 997. ಹೀಗೆ ಮುಂದಿನ ಒಂದು ವ್ಯಕ್ತಿಗಳ ಸಂಖ್ಯೆ. ಅದೇ ಥರನಾಗಿ 997, 998, 99, 1000, 1001, 1002. ನೆಕ್ಸ್ಟ್ ಆತನ ಹಿಂದಿನ ವ್ಯಕ್ತಿ 1003. ನೆಕ್ಸ್ಟ್ 1000. ನೋಡಿ, ಈ ವ್ಯಕ್ತಿ ಆದಮೇಲೆ ಇವನು 1004. ಹೌದಾ? ನೆಕ್ಸ್ಟ್ 1005. ಈ ರೀತಿಯಾಗಿ ಸಂಖ್ಯೆಗಳನ್ನು ಖಾಲಿ ಬಾಕ್ಸ್ಗಳಲ್ಲಿ ನಾವು ತುಂಬಬೇಕಾಗುತ್ತೆ. ಅವರು ವ್ಯಕ್ತಿಗಳನ್ನು ಕೌಂಟ್ ಮಾಡ್ತಾ ಬಂದಿದ್ದಾರೆ. ನೋಡಿ, ಹೀಗೆ 97, 98 ಒಬ್ಬ ವ್ಯಕ್ತಿ ಆದ ತಕ್ಷಣ ಹೀಗೆ 99, 1000, 1001, 1002, 1003, 4, 5 ಹೀಗೆ ವ್ಯಕ್ತಿಗಳನ್ನು ಅವರು ಏನು ಮಾಡ್ತಾಯಿದ್ರು, ಕೌಂಟ್ ಮಾಡ್ತಾಯಿದ್ರು. ನೆಕ್ಸ್ಟ್, ನೋಟ್ ಫಾರ್ ದ ಟೀಚರ್. ಆಮೇಲೆ ನೋಡಿ, ಇಲ್ಲೊಂದು ಆ್ಯಕ್ಟಿವಿಟಿ ಕೊಡಲಾಗಿದೆ. ಥರ್ಡ್, ಐಡೆಂಟಿಫೈ ದ ರೇಂಜ್ ಆಫ್ ನಂಬರ್ಸ್ ಮೋಸ್ಟ್ ಸೂಟೇಬಲ್ ಫಾರ್ ದ ಫಾಲೋಯಿಂಗ್ ಸಿಚುವೇಶನ್ಸ್. ಶೇರ್ ಯುವರ್ ಥಾಟ್ಸ್. ಮುಂದಿನ ಒಂದು ಈ ಸನ್ನಿವೇಶಗಳಿಗೆ ಅತಿ ಹೆಚ್ಚು ಸೂಕ್ತವೆನಿಸುವಂತಹ ಸಂಖ್ಯೆಗಳ ವ್ಯಾಪ್ತಿಯನ್ನು ಗುರುತಿಸಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಇಲ್ಲಿ ಏನು ಮಾಡಿದ್ದಾರಪ್ಪ ಅಂದ್ರೆ, ಕೆಲವೊಂದಿಷ್ಟು ಬಾಕ್ಸ್ಗಳಲ್ಲಿ ಸನ್ನಿವೇಶವನ್ನು ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅವುಗಳಿಗೆ ಸರಿಯನ್ನು ಹೊಂದುವಂಥ ಒಂದು ಸನ್ನಿವೇಶವನ್ನು ಸಂಖ್ಯೆಗನುಸಾರವಾಗಿ ಏನು ಮಾಡಬೇಕು, ಹೊಂದಿಸಬೇಕು ಅಂತ ಹೇಳ್ತಾರೆ. ಗೆರೆ ಎಳೆಯುತ್ತಾ ಹೊಂದಿಸೋಣ. ಈಗ ನೋಡಿ, ಮೊದಲನೇದಾಗಿ ನಂಬರ್ ಆಫ್ ಚಿಲ್ಡ್ರನ್ ಇನ್ ಯುವರ್ ವಿಲೇಜ್. ನಿಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ. ನೋಡಿ, ಇಲ್ಲಿ ಓನ್ಲಿ 1, 2 to 5, 10 to 50, 50 to 100, 100 to 200, 200 to 500, 500 to 1000, more than
1000. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ನೋಡಿದಾಗ ಹಳ್ಳಿಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿರ್ತದೆ, ಹೌದಲ್ವಾ? ನೋಡಿ, ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟಿರಬಹುದು? ಅಂದಾಜು 500ರಿಂದ 1000. ಹೌದಾ? ಈ ಒಂದು ಸಂಖ್ಯೆ ಸರಿಯಾಗಿ ಹೊಂದುತ್ತದೆ. ಈ ರೀತಿಯಾಗಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ 500 to 1000 ಮಕ್ಕಳ ಸಂಖ್ಯೆ. ಎರಡನೆಯದಾಗಿ ನಂಬರ್ ಆಫ್ ಟೀಚರ್ಸ್ ಇನ್ ಯುವರ್ ಸ್ಕೂಲ್, ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ಸಂಖ್ಯೆ. ನೋಡಿ, ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಒಬ್ಬರು ಇಬ್ಬರು ಇರೋದಿಲ್ಲ. ಎಷ್ಟು ಜನ ಇರ್ತಾರೆ? 10ರಿಂದ 50. 10 ಇರ್ಬೋದು, 12 ಇರ್ಬೋದು, 15 ಇರ್ಬೋದು, ಅಲ್ವಾ? ನೆಕ್ಸ್ಟ್ ಮೂರನೆಯ ಒಂದು ವಾಕ್ಯ ಏನಪ್ಪ ಅಂದರೆ ನಂಬರ್ ಆಫ್ ಟೇಬಲ್ಸ್ ಇನ್ ಯುವರ್ ಕ್ಲಾಸ್ ರೂಮ್, ನಿಮ್ಮ ತರಗತಿಯಲ್ಲಿರ್ತಕ್ಕಂಥ ಮೇಜುಗಳ ಸಂಖ್ಯೆ. ಅದು ಕೂಡ 10ರಿಂದ 50. ಓನ್ಲಿ ನಿಮ್ಮ ವರ್ಗ ಕೋಣೆಯಲ್ಲಿರ್ತಕ್ಕಂಥ ಮಕ್ಕಳ ಒಂದು ಬೆಂಚುಗಳ ಸಂಖ್ಯೆ ಕೇಳ್ತಾರೆ ಅವರು. ಇನ್ನು ನೆಕ್ಸ್ಟ್ ಫೋರ್ತ್ ಒನ್, ನಂಬರ್ ಆಫ್ ಬುಕ್ಸ್ ಇನ್ ಯುವರ್ ಲೈಬ್ರರಿ, ನಿಮ್ಮ ಗ್ರಂಥಾಲಯದಲ್ಲಿರುವಂಥ ಪುಸ್ತಕಗಳ ಸಂಖ್ಯೆ. ನೋಡಿ, ಗ್ರಂಥಾಲಯದಲ್ಲಿ ಪುಸ್ತಕಗಳು ತುಂಬಾ ಇರ್ತವೆ, ಹೌದಾ? ಅದಕ್ಕೋಸ್ಕರ ಮೋರ್ ದ್ಯಾನ್ 1000, 1000ಕ್ಕಿಂತ ಹೆಚ್ಚು. ನಂಬರ್ ಆಫ್ ಲೀವ್ಸ್ ಇನ್ ಎ ಪ್ಲ್ಯಾಂಟ್, ಒಂದು ಸಸ್ಯದಲ್ಲಿರ್ತಕ್ಕಂಥ ಎಲೆಗಳ ಸಂಖ್ಯೆ. ಪ್ಲ್ಯಾಂಟ್ ಮೀನ್ಸ್ ಚಿಕ್ಕದಾಗಿರ್ತಕ್ಕಂಥ ಒಂದು ಸಸ್ಯ, ಅದರಲ್ಲಿರ್ತಕ್ಕಂಥ ಎಲೆಗಳ ಸಂಖ್ಯೆ ಎಷ್ಟಿರಬಹುದು? ನೋಡಿ, 50ರಿಂದ 100 ಇರಬಹುದು, ಹೌದಾ? 50ರಿಂದ 100. ನೆಕ್ಸ್ಟ್ ನಂಬರ್ ಆಫ್ ಪೇಜಸ್ ಇನ್ ಯುವರ್ ಮ್ಯಾಥ್ ನೋಟ್ ಟೆಕ್ಸ್ಟ್ ಬುಕ್, ನಿಮ್ಮ ಗಣಿತ ಪುಸ್ತಕದಲ್ಲಿರ್ತಕ್ಕಂತಹ ಒಂದು ಏನಪ್ಪ ಪುಟಗಳ ಸಂಖ್ಯೆ ಎಷ್ಟಿರಬಹುದು ಅಂತ ಪ್ರಶ್ನೆ ಮಾಡಿದಾಗ 100ರಿಂದ 200 ಎಷ್ಟಿರ್ಬೋದು? 100ರಿಂದ 200 ಇರಬಹುದು ಅಂತ ಹೇಳ್ಬೋದು. ನೋಡಿ, ಕಾಣಿಸ್ತಾ ಇದೆಯಲ್ವಾ ಇಲ್ಲಿ? ಹಾಂ, ಈ ರೀತಿ ನೀವು ಗುರುತನ್ನು ಮಾಡ್ಕೋಬೇಕು. ಇನ್ನು ನಂಬರ್ ಆಫ್ ಆ್ಯಂಟ್ಸ್ ಇನ್ ಆ್ಯಂಟಿಲ್, ಅಂದರೆ ಒಂದು ಬೆಟ್ಟದ ಮೇಲಿರುವಂಥ ಇರುವೆಗಳ ಸಂಖ್ಯೆ. ಒಂದು ಬೆಟ್ಟದ ಮೇಲೆ ಎಷ್ಟು ಇರುವೆಗಳು ಇರಬಹುದು? ಇರುವೆಗಳ ಸಾಲು 50ರಿಂದ 100. ನೋಡಿ, ಎಷ್ಟಿರ್ಬೋದು? 50ರಿಂದ 100. ಹೀಗೆ 50ರಿಂದ 100 ಇರಬಹುದು ಅಂತ ನಾವಿಲ್ಲಿ ಏನು ಮಾಡ್ತೀವಿ? ಗುರುತನ್ನು ಹಾಕ್ತೀವಿ. ಗೊತ್ತಾಯ್ತಾ? ನೋಡಿ, ಕಾಣಿಸ್ತಾ ಇದೆಯಲ್ವಾ? ಕಾಣಲಿಲ್ಲ ಅಂದರೆ ನಾನು ಈ ರೀತಿ ಗುರುತು ಮಾಡ್ತೀನಿ. ಹೀಗೆ ನೋಡಿ, ಇದೇ ಗುರುತನ್ನು ನಾನು ಇಲ್ಲಿ ಹಾಕ್ತೀನಿ. ಈಗ ಈ ಭಾಗದಲ್ಲಿರ್ತಕ್ಕಂಥ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ, ಸನ್ನಿವೇಶಗಳಿಗೆ ಸಂಬಂಧಿಸಿದಂತೆ ಸಂಖ್ಯೆಯನ್ನು ಜೋಡಿಸೋಣ. ಮೊದಲನೆಯದಾಗಿ ನಂಬರ್ ಆಫ್ ಬುಕ್ಸ್ ಇನ್ ಯುವರ್ ಕ್ಲಾಸ್ ರೂಮ್, ನಿಮ್ಮ ತರಗತಿಯಲ್ಲಿರುವಂಥ ಪುಸ್ತಕಗಳ ಸಂಖ್ಯೆ. ನೋಡಿ, ನಿಮ್ಮ ತರಗತಿಯಲ್ಲಿರ್ತಕ್ಕಂಥ ಪುಸ್ತಕಗಳು ಎಷ್ಟು ಇರಬಹುದು? ನೋಡಿ, ಎಲ್ಲ ವಿದ್ಯಾರ್ಥಿಗಳು ಸೇರಿಸಿದರೆ ಒಂದು 100ರಿಂದ 200 ಆಗಬಹುದು ಅಲ್ವಾ? ನೋಡಿ, ಈ ರೀತಿಯಾಗಿ ಅದನ್ನು ಜೋಡಿಸಬೇಕು. ನೆಕ್ಸ್ಟ್ ನಂಬರ್ ಆಫ್ ಫಿಂಗರ್ಸ್ ಇನ್ ಯುವರ್ ಕ್ಲಾಸ್ ರೂಮ್, ನಿಮ್ಮ ತರಗತಿಯಲ್ಲಿರುವಂಥ ಬೆರಳುಗಳ ಸಂಖ್ಯೆ. ನಿಮ್ಮ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿರ್ತಾರಲ್ಲ ಅವರ ಬೆರಳುಗಳ ಸಂಖ್ಯೆ ಅಂದಾಗ 200ರಿಂದ 500. ನೆಕ್ಸ್ಟ್ ಮೂರನೇದು ನಂಬರ್ ಆಫ್ ಲೀವ್ಸ್ ಇನ್ ಎ ಟ್ರೀ. ನೋಡಿ, ಇಲ್ಲಿ ನಂಬರ್ ಆಫ್ ಲೀವ್ಸ್ ಇನ್ ಎ ಪ್ಲ್ಯಾಂಟ್ ಕೊಟ್ಟಿದ್ರು, ಅಂದರೆ ಚಿಕ್ಕ ಗಿಡ. ಟ್ರೀ ಅಂದರೆ ದೊಡ್ಡ ಗಿಡ ಇರ್ತದೆ, ಹೌದಾ? ದೊಡ್ಡ ಗಿಡ ಅಂದರೆ ಸಾಕಷ್ಟು ಎಲೆಗಳು ಇರ್ತವೆ ಅದರಲ್ಲಿ, ಅಂದರೆ 1000ಕ್ಕಿಂತ ಹೆಚ್ಚು ಇರಬಹುದು ಅಲ್ವಾ? ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಈಗ? ಈ ಒಂದು ಮೋರ್ ದ್ಯಾನ್ 1000, 1000ಕ್ಕಿಂತ ಹೆಚ್ಚು, ಅದನ್ನು ನಾನಿಲ್ಲಿ ಏನು ಮಾಡ್ತೀನಿ? ಜೋಡಿಸ್ತೀನಿ. ನೆಕ್ಸ್ಟ್ ನಂಬರ್ ಆಫ್ ಲೆಟರ್ಸ್ ಆನ್ ದಿಸ್ ಪೇಜ್, ಈ ಪುಟದಲ್ಲಿರುವಂಥ ಅಕ್ಷರಗಳ ಸಂಖ್ಯೆ. ಈ ಒಂದು ಪೇಜ್ನಲ್ಲಿ ಅಕ್ಷರಗಳು ಎಷ್ಟಿರಬಹುದು? 500ರಿಂದ 1000, ಹೌದಾ? 500ರಿಂದ 1000. ನೆಕ್ಸ್ಟ್ ನಂಬರ್ ಆಫ್ ಚಿಲ್ಡ್ರನ್ ಇನ್ ಯುವರ್ ಸ್ಕೂಲ್, ನಿಮ್ಮ ಶಾಲೆಯಲ್ಲಿರುವಂಥ ಮಕ್ಕಳ ಸಂಖ್ಯೆ. ನೋಡಿ, ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟಿರ್ಬೋದು? 500 ಅಲ್ವಾ? 500ರಿಂದ 1000. ಇನ್ನು ನಂಬರ್ ಆಫ್ ಗರ್ಲ್ಸ್ ಇನ್ ಯುವರ್ ಸ್ಕೂಲ್, ನಿಮ್ಮ ಶಾಲೆಯಲ್ಲಿರುವಂಥ ಹುಡುಗಿಯರ ಸಂಖ್ಯೆ. ಹುಡುಗಿಯರ ಸಂಖ್ಯೆ ಎಷ್ಟಿರಬಹುದು? 200 ಅಥವಾ 200ರಿಂದ 500. ನಿಮ್ಮ ಒಂದು ತರಗತಿಗೆ ಸಂಬಂಧಿಸಿದಂತೆ, ಶಾಲೆಗೆ ಸಂಬಂಧಿಸಿದಂತೆ ನೀವು
ಮಾರ್ಕನ್ನು ಮಾಡಬಹುದು. ನಂಬರ್ ಆಫ್ ಸ್ಟೆಪ್ಸ್ ಟು ರೀಚ್ ಸ್ಕೂಲ್. ಶಾಲೆ ತಲುಪಲು ನಡೆಯಬೇಕಾಗಿರ್ತಕ್ಕಂಥ ಹೆಜ್ಜೆಗಳ ಸಂಖ್ಯೆ. ನೀವು ಶಾಲೆಯನ್ನು ತಲುಪಲಿಕ್ಕೆ ನಡೆಯಬೇಕಾಗಿರುವ ಹೆಜ್ಜೆಗಳ ಸಂಖ್ಯೆ ಮೋರ್ ದ್ಯಾನ್ 1000, 1000ಕ್ಕಿಂತಲೂ ಹೆಚ್ಚು ಅಂತ ನಾನಿಲ್ಲಿ ಗುರುತಿಸ್ತೀನಿ. ನೋಡಿ, ಈ ರೀತಿಯಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಒಂದು ಸನ್ನಿವೇಶ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸನ್ನಿವೇಶ, ಹಾಗೆ ನಿಮ್ಮ ಶಾಲೆಯಲ್ಲಿ ಕೊಠಡಿಯಲ್ಲಿ ಒಂದು ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ, ಬೆಂಚ್ಗಳ ಸಂಖ್ಯೆ, ಗಿಡಗಳ ಸಂಖ್ಯೆ, ಗಿಡದ ಎಲೆಗಳ ಸಂಖ್ಯೆ, ಈ ರೀತಿಯಾಗಿ ನೀವು ಹೊಂದಿಸಬಹುದು. ನೆಕ್ಸ್ಟ್, ಐಡೆಂಟಿಫೈ ಥಿಂಗ್ಸ್ ಅರೌಂಡ್ ಯು ದ್ಯಾಟ್ ಆರ್ ಮೋರ್ ದ್ಯಾನ್ 1000 ಇನ್ ನಂಬರ್. ನಿಮ್ಮ ಸುತ್ತಲಿರುವ ವಸ್ತುಗಳಲ್ಲಿ 1000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿರುವುದನ್ನು ಗುರುತಿಸಿ ಅಂತ ಹೇಳ್ತಾರೆ. ನಿಮ್ಮ ಸುತ್ತಲಿರ್ತಕ್ಕಂಥ ವಸ್ತುಗಳಲ್ಲಿ 1000ಕ್ಕಿಂತ ಹೆಚ್ಚು ಇರ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವಪ್ಪ ನೋಡಿ. ಮೊದಲನೇದಾಗಿ ಸ್ಟಾರ್ಸ್ ಇನ್ ದ ಸ್ಕೈ, ಆಕಾಶದಲ್ಲಿರುವಂಥ ನಕ್ಷತ್ರಗಳು ನೋಡಿ, ಅವು 1000ಕ್ಕಿಂತ ಹೆಚ್ಚಿರ್ತವೆ ಅಲ್ವಾ, ನಾವು ಎಣಿಸಲಿಕ್ಕೆ ಬರೋದಿಲ್ಲ. ನಂಬರ್ ಆಫ್ ಪೀಪಲ್ ಇನ್ ಎ ಸಿಟಿ, ಪಟ್ಟಣದಲ್ಲಿರುವಂಥ ಜನರ ಒಂದು ಸಂಖ್ಯೆ. ಥರ್ಡ್ ಒನ್, ಹೇರ್ ಆನ್ ಎ ಪರ್ಸನ್ಸ್ ಹೆಡ್, ವ್ಯಕ್ತಿಯ ತಲೆಯಲ್ಲಿರುವಂಥ ಕೂದಲಿನ ಸಂಖ್ಯೆ. ವರ್ಡ್ಸ್ ಇನ್ ಎ ಬಿಗ್ ಸ್ಟೋರಿ ಬುಕ್, ದೊಡ್ಡ ಕಥೆ ಪುಸ್ತಕದಲ್ಲಿರುವಂತಹ ಶಬ್ದಗಳು. ಗ್ರೇನ್ಸ್ ಆಫ್ ರೈಸ್ ಇನ್ ಎ ಸ್ಯಾಕ್, ಚೀಲದಲ್ಲಿರುವಂಥ ಅಕ್ಕಿ ಕಾಳುಗಳ ಸಂಖ್ಯೆ. ಇವೆಲ್ಲವುಗಳು ನಮ್ಮ ಸುತ್ತಲಿರ್ತಕ್ಕಂಥ ವಸ್ತುಗಳಲ್ಲಿ 1000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿರುವವಾಗಿವೆ. ಹೌದಾ, ಇದಕ್ಕಿಂತಲೂ ಕೂಡ ನೀವು ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ಕೊಡಬಹುದು. ನೆಕ್ಸ್ಟ್, ಥೌಸಂಡ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಸಾವಿರಗಳು ಯಾವ್ಯಾವಪ್ಪ? ದ 1000 ಪಿಲ್ಲರ್ಸ್ ಟೆಂಪಲ್ ಆರ್ 1000 ಕಂಬದ ಬಸದಿ ಈಸ್ ದ ಮೋಸ್ಟ್ ಫೇಮಸ್ ಅಮಾಂಗ್ ದ 18 ಜೈನ್ ಟೆಂಪಲ್ಸ್ ಇನ್ ಮೂಡ್ಬಿದ್ರಿ ಟೌನ್, ಕರ್ನಾಟಕ. ಬಿಲ್ಟ್ ಇನ್ ದ 1500s by the local ruler ದೇವರಾಯ ಒಡೆಯರ್. Each of its 1000 pillars is decorated with unique rock carvings. ನೋಡಿ, ಇಲ್ಲಿ ಕಾಣಿಸ್ತಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೂಡಬಿದಿರೆ ಎನ್ನುವಂಥ ಪಟ್ಟಣದಲ್ಲಿರುವಂಥ 1000 ಕಂಬಗಳು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ. ಈ ಗುಡಿಯಲ್ಲಿ 1001 ಕಂಬಗಳಿವೆ. ಹೌದಾ, ಇದನ್ನು 1000 ಕಂಬಗಳ ದೇವಾಲಯ ಅಂತಲೇ ಇದು ಪ್ರಸಿದ್ಧಿಯನ್ನು ಪಡೆದಿದೆ. 1000 ಕಂಬದ ಬಸದಿ ಅಂತ ಇದನ್ನು ಕರೀತಾರೆ. ಇದು ಜೈನ್ ಮಂದಿರವಾಗಿದೆ. 18 ಜೈನ್ ಮಂದಿರಗಳ ಪೈಕಿ ಪ್ರಸಿದ್ಧವಾಗಿರ್ತಕ್ಕಂಥ 18 ಜೈನ್ ಮಂದಿರಗಳಲ್ಲಿ ಇದು ಕೂಡ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಇದನ್ನು ಸ್ಥಳೀಯ ಆಡಳಿತಗಾರ, ಆಗಿನ ಒಂದು ಆಡಳಿತಗಾರ ದೇವರಾಯ ಒಡೆಯರ್ ಅನ್ನೋರು 1500ನೇ ಇಸವಿಯಲ್ಲಿ, ಅಂದರೆ 1500ರಲ್ಲಿ ಅದನ್ನು ಸ್ಥಾಪಿಸ್ತಾರೆ. ಇದರಲ್ಲಿನ ಪ್ರತಿ 1000 ಕಂಬಗಳನ್ನು ಕಲ್ಲಿನ ಕೆತ್ತನೆಗಳಿಂದ ಅದ್ವಿತೀಯವಾಗಿ ಅಲಂಕರಿಸಲಾಗಿದೆ. ನೋಡಿ, ಇದನ್ನು ಪ್ರತಿ ಒಂದು 1000 ಕಂಬಗಳನ್ನು ಕಲ್ಲಿನ ಒಂದು ಕೆತ್ತನೆಗಳಿಂದ ಇದನ್ನು ಅದ್ವಿತೀಯವಾಗಿ ಇದನ್ನು ತುಂಬ ಚೆನ್ನಾಗಿ ರಚನೆ ಮಾಡಿದ್ದಾರೆ. ಇದು ಪ್ರಸಿದ್ಧವಾಗಿರ್ತಕ್ಕಂಥ ಜೈನ್ ದೇವಾಲಯ. ಇದು 1000 ಕಂಬಗಳ ಬಸದಿ ಅಂತ ಇದನ್ನು ಕರೆಯಲಾಗುತ್ತದೆ. ನೋಡಿ, ನಾವೀಗ ನಮ್ಮ ಸುತ್ತಲಿರ್ತಕ್ಕಂಥ ಸಾವಿರಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ನೋಡಿ, ಡಿಡ್ ಯು ನೋ, ನಿಮಗಿದು ತಿಳಿದಿದೆಯೇ? ಇನ್ ದ early 1900s, the population of the Indian rhinoceros was driven to near extinction, with only around 200 rhinoceros left. With recent conservation efforts, there are around 4,000 rhinoceros. It weighs between 1800 kg, 1,800 and 2,700 kg. 2,700 is around 2 meter high or tall and more than 3 meter long. The Indian rhinoceros is the state animal of Assam. ನೋಡಿ, 1900ರ ಒಂದು ಇಸವಿಯಲ್ಲಿ ಆರಂಭದಲ್ಲಿ ಭಾರತೀಯ ರೈನೋಸರ್ಸ್ಗಳ ಸಂಖ್ಯೆ ಬಹುತೇಕ ನಶಿಸಿ ಹೋಗುವ ಮಟ್ಟದಲ್ಲಿತ್ತು. ಆಗ ಕೇವಲ 200 ರೈನೋಸರ್ಸ್ಗಳು ಮಾತ್ರ ಉಳಿದಿದ್ದವು. ನೋಡಿ, ಆಗ ಕೇವಲ ಎಷ್ಟು ಉಳಿದಿದ್ವು? 200 ರೈನೋಸರ್ಸ್ಗಳು ಮಾತ್ರ ಉಳಿದಿದ್ದವು. ಇತ್ತೀಚಿನ ಒಂದು ಸಂರಕ್ಷಣೆಯ ಪ್ರಯತ್ನಗಳಿಂದಾಗಿ ಸುಮಾರು 4000 ರೈನೋಸರ್ಸ್ಗಳಾಗಿವೆ. ನೋಡಿ, ಇವುಗಳು ನಶಿಸಿ ಹೋಗುವುದನ್ನು ಗಮನಿಸಿ
ಅವುಗಳ ರಕ್ಷಣೆಗೆ ಮುಂದಾದಾಗ 200 ಇರ್ತಕ್ಕಂಥ ಒಂದು ರೈನೋಸರ್ಗಳು ಎಷ್ಟಾದವು? 4,000 ರೈನೋಸರ್ಸ್ಗಳಾಗಿ ಅಂದರೂ ಅವುಗಳ ಉಳಿತಾಯ ಅಂದರೆ ಅವುಗಳ ಬಲಿಯಾಗದಂತೆ ನೋಡಿಕೊಂಡರು. ಕಡೆಗೆ ಇಷ್ಟು ಉಳಿದವು 4,000. ಅದು 1800 ಅಂದರೆ 1,800 ಕಿಲೋಗ್ರಾಮ್ನಿಂದ 2,700 ಕಿಲೋಗ್ರಾಮ್ಗಳಷ್ಟು ತೂಕ ಇರ್ತದೆ. ನೋಡಿ ಇದ್ರ ವೇಟ್ ಎಷ್ಟಿರ್ತದೆ ಹೇಳಿ? ವೇಟ್ ಮೀನ್ಸ್ ತೂಕ. ವಜನ್ ಎಷ್ಟಿರ್ತದೆ? 1800ರಿಂದ 2,700 ಅಷ್ಟು ತೂಕವನ್ನು ಇದು ಹೊಂದಿರ್ತದೆ. ನೋಡಿ ಅದರ ಉದ್ದ ಮತ್ತು ಎತ್ತರ 2 ಮೀಟರ್ ಮತ್ತು 3 ಮೀಟರ್ಗಳಿಂದ ಅಗಲವಿರುತ್ತದೆ. ಭಾರತೀಯ ರೈನೋಸಾರ್ ಅಸ್ಸಾಂನ ಒಂದು ರಾಜ್ಯ ಪ್ರಾಣಿಯಾಗಿದೆ. ನೋಡಿ ಇದು ಅಸ್ಸಾಂ ರಾಜ್ಯದ ಒಂದು ಪ್ರಾಣಿ, ಅದು ರಾಜ್ಯ ಪ್ರಾಣಿಯಾಗಿದೆ. ಅರ್ಥ ಆಯ್ತಾ? ರೈನೋಸಾರ್ಗಳ ಬಗ್ಗೆ ಈಗ ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಮೈ ಕಂಟ್ರಿ, ನನ್ನ ದೇಶ. ನೋಡಿ ಇಂಡಿಯಾ ಈಸ್ ಎ ಕಂಟ್ರಿ ವಿತ್ ಎ ರಿಚ್ ಕಲ್ಚರಲ್ ಹೆರಿಟೇಜ್. ಇಟ್ ಹ್ಯಾಸ್ 788 districts. These districts are divided into about 6 lakh villages, each with its own unique traditions and practices. India has over 7,500 kilometers of coastline on 3 sides. Our country's history goes back over 5,000 years and we celebrate more than 1,000 festivals. ನೋಡಿ ನಮ್ಮ ಭಾರತವು ಸಮೃದ್ಧ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ದೇಶ. ಹೌದಾ? ನಮ್ಮ ಭಾರತದಲ್ಲಿ 788 ಜಿಲ್ಲೆಗಳಿವೆ. ನೋಡಿ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜಿಲ್ಲೆಗಳಿವೆ? 788. ಈ ಜಿಲ್ಲೆಗಳನ್ನು 6 ಲಕ್ಷ ಗ್ರಾಮಗಳಾಗಿ ವಿಭಾಗಿಸಲಾಗಿದ್ದು ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದ ಅದ್ವಿತೀಯ ಸಂಪ್ರದಾಯ ಆಚರಣೆಗಳಿವೆ. ನೋಡಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಗ್ರಾಮ ದೇವತೆ, ಹಬ್ಬ ಹರಿದಿನ ಸಾಕಷ್ಟು ನಾವೇನು ಮಾಡ್ತೀವಿ ಅಂದ್ರೆ ವಿವಿಧ ರೀತಿಯ ಆಚರಣೆಗಳನ್ನು ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ವಿಭಿನ್ನವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ಭಾರತದ 3 ಭಾಗಗಳಲ್ಲಿ ಸುಮಾರು 7,500 ಕಿಲೋಮೀಟರ್ಗಳಷ್ಟು ಕಡಲ ತೀರವಿದೆ. ನೋಡಿ 3 ಭಾಗದಲ್ಲಿ, ನಮ್ಮ ಭಾರತದ ಕೆಳಭಾಗದಲ್ಲಿ 3 ಭಾಗದಲ್ಲಿ ನೀರನ್ನು ತುಂಬಿಕೊಂಡಿದೆ. 7,500 ಕಿಲೋಮೀಟರ್ಗಳಷ್ಟು ಕಡಲ ತೀರ ಇದೆ. ನಮ್ಮ ದೇಶದ ಇತಿಹಾಸವು 5,000 ವರ್ಷಗಳ ಹಿಂದಿನದಾಗಿದೆ. ನಮ್ಮ ದೇಶದ ಇತಿಹಾಸ ಎಷ್ಟು ಸಾವಿರ ವರ್ಷ? 5,000 ವರ್ಷಗಳ ಹಿಂದಿನ ಇತಿಹಾಸ. ನಾವು 1,000ಕ್ಕಿಂತ ಹೆಚ್ಚು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ನೋಡಿ ನಮ್ಮ ಭಾರತದಲ್ಲಿ ಪ್ರತಿ ಗ್ರಾಮದಿಂದ ಗ್ರಾಮ, ತಾಲೂಕಿನಿಂದ ತಾಲೂಕು, ಜಿಲ್ಲೆಯಿಂದ ಜಿಲ್ಲೆ, ಹಾಗೆಯೇ ರಾಜ್ಯದಿಂದ ರಾಜ್ಯಕ್ಕೂ ಕೂಡ ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ? ವಿಭಿನ್ನವಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಒಟ್ಟಾಗಿ 1,000ಕ್ಕಿಂತಲೂ ಕೂಡ ಹೆಚ್ಚು ಹಬ್ಬಗಳನ್ನು ನಮ್ಮ ಭಾರತ ದೇಶದಲ್ಲಿ ನಾವು ಆಚರಣೆ ಮಾಡ್ತೀವಿ. ಗೊತ್ತಾಯ್ತಾ? ಇದು ನಮ್ಮ ಭಾರತ ದೇಶದ ಮಾಹಿತಿಯಾಗಿದೆ. ನೆಕ್ಸ್ಟ್ 1,000 ನೋಡಿ, ಯು ಹ್ಯಾವ್ ಸೀನ್ ಹೌ ಟು ವಿಜುವಲೈಸ್ 1, 10 ಆ್ಯಂಡ್ 100 ಯೂಸಿಂಗ್ ಡಿನ್ಸ್ ಬ್ಲಾಕ್ಸ್. ನೀವು 1, 10, 100ನ್ನು ಹೇಗೆ ಡಿನ್ ಬ್ಲಾಕ್ಗಳನ್ನ ಉಪಯೋಗಿಸಿಕೊಂಡು ಅನ್ನೋದನ್ನು ನಿಮ್ಗೆ ಗೊತ್ತಿದೆ. ಅಂದರೆ 1ಅನ್ನು ತೋರಿಸುವಾಗ ಈ ರೀತಿ 1 ಬ್ಲಾಕನ್ನು ತೋರಿಸ್ತೀವಿ. 10ಅನ್ನು ತೋರಿಸುವಾಗ ಆ 10 ನೋಡಿ 1 ಇವುಗಳನ್ನ ಸೇರಿಸಿ ಒಂದೇ ಒಂದು ಸ್ಟ್ರಿಪ್ ಮಾಡಿ 10ರ ಒಂದು ಗುಂಪನ್ನು ಮಾಡ್ತೀವಿ. ಇದೇ 10ಗಳನ್ನು 10 ಪ್ಯಾಕೆಟ್ ಮಾಡಿದಾಗ ಒಂದು 100 ಆಯಿತು. ಅರ್ಥ ಆಯ್ತಾ? ಈ ರೀತಿ ಬಾಕ್ಸ್ ಮಾಡಿದಾಗ 100 ಆಯಿತು. ಲೆಟ್ ಅಸ್ ನೌ ಲರ್ನ್ ಅಬೌಟ್ 100 ಯೂಸಿಂಗ್ ಡಿನ್ಸ್ ಬ್ಲಾಕ್ಸ್. ಈಗ ಇದೇ ಡಿನ್ ಬ್ಲಾಕ್ಗಳನ್ನ ಉಪಯೋಗಿಸಿಕೊಂಡು ನೋಡಿ 1, 10, 100 ಆಯಿತು. ಈಗ ನೆಕ್ಸ್ಟ್ 1000ವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿತಾ ಹೋಗೋಣ. ನೋಡಿ ಇಲ್ಲಿ ನೋಡಿ, ಇವೆಲ್ಲವೂ ಬಿಡಿಗಳಾಗಿವೆ. 1, 2, 3, 4, 5, 6, 7, 8, 9, 10 ಇವೆಲ್ಲವುಗಳು ಬಿಡಿಗಳಾಗಿರೋದ್ರಿಂದ ಇದು 10 ಕೌಂಟ್ ಮಾಡಿದಾಗ 10 ಆಯಿತು. ಅದೇ ಒಂದೊಂದನ್ನು ಸೇರಿಸಿ ಇಲ್ಲಿ ಏನು ಮಾಡ್ತೀವಿ? ಒಂದೇ ಒಂದು ಕಂಬ ಸಾಲಿನಲ್ಲಿ ಕೂಡಿಸಿದಾಗ 10 ಆಯಿತು. ನೋಡಿ ಏನಪ್ಪ ಅಂದರೆ 10 ones ಈಕ್ವಲ್ ಟು 110. 10 ones ಇದೆಯಲ್ಲ, ಇದು ಈಕ್ವಲ್ ಟು ಏನಿದು? 110. ಅಂದರೆ ಕೌಂಟಿಂಗ್ ಈಸ್ ಈಸಿ ವ್ಯಾನ್ ವಿ ಗ್ರೂಪ್ ಇನ್ ಟೆನ್ಸ್. ನೋಡಿ 10ರ ಒಂದು ಗುಂಪುಗಳನ್ನು ನಾವು ಮಾಡಿದರೆ ಈಸಿಯಾಗಿ ಇದು ಒಂದು 10ರ ಗುಂಪಪ್ಪ ಅಂತ ನಾವು ಎನಿಸ್ಬಹುದು. ಆದರೆ ಈ ರೀತಿಯಾಗಿ ಇದು 10 ಇರೋದು, ಆದರೆ ಬಿಡಿಯಾಗಿರೋದ್ರಿಂದ ಇದನ್ನು ಕೌಂಟ್ ಮಾಡಲಿಕ್ಕೆ ಸ್ವಲ್ಪ ತಡ ಆಗ್ತದೆ.
ಇದು ಬೇಗನೆ 10ರ ಒಂದು ಗುಂಪು ಅಂತ ನಾವು ಗುರುತಿಸಬಹುದು ಅನ್ನೋದನ್ನು ಇಲ್ಲಿ ಹೇಳಿದಾಗಿದೆ. ಇಲ್ಲಿ ನೋಡಿ 10 tens ಈಕ್ವಲ್ ಟು 100. ನೋಡಿ ಇವು 10 ಒಂದು ಸ್ಟ್ರಿಪ್ ಏನಿದೆಯಲ್ಲ ಇದು 10 ಆದಾಗ ಎಷ್ಟಾಗ್ತದೆ 100 ಈಕ್ವಲ್ ಟು 100. ನೋಡಿ 1 2 3 4 5 6 7 8 9 10. ನೋಡಿ ಇಲ್ಲಿರ್ತಕ್ಕಂಥ ಈ 10 ಸ್ಟ್ರಿಪ್ಗಳನ್ನು ಒಟ್ಟಾಗಿ ಇಲ್ಲೇನು ಮಾಡಿದ್ದಾರೆ, ಒಂದು ಬಾಕ್ಸ್ ಟೈಪ್ ಮಾಡಿ ಅವುಗಳನ್ನು ಜೋಡಿಸಲಾಗಿದೆ. ಇಲ್ಲಿ ನಾವೇನು ಮಾಡ್ತೀವಿ, ಇವುಗಳನ್ನ ಸಪ್ರೇಟಾಗಿ ಎಣಿಸ್ತಾ ಕೂರ್ತೀವಿ. ಅದರ ಬದಲಾಗಿ ಇಲ್ಲಿ 100ರ ಒಂದು ಕಟ್ಟು ಅಂತ ಹೇಳ್ತೀವಿ. ಹೌದಾ, 10ರ 10ಗಳು ಕೂಡಿದಾಗ ಏನಾಯಿತು, ಒಂದು 100 ಆಯಿತು. ನೋಡಿ 10ರ 10ಗಳು ಇವೆಲ್ಲವುಗಳು 10 ಅದಾವಲ್ವಾ, 10 × 10 ಅಂದರೆ 10 × 10 ಈಕ್ವಲ್ ಟು 100. ಈ ರೀತಿಯಾಗಿ ಮಾಡಲಾಗಿದೆ. ಇನ್ನು ಇಲ್ಲಿ ನೋಡಿ ಇದು 100. ಈ 100ರ ಒಂದು ಕಟ್ಟು ಏನಿದೆ ಅಲ್ವಾ, ಈ 100ರ ಕಟ್ಟುಗಳು ಎಷ್ಟು ಸೇರಿದಾಗ 1000 ಆಗುತ್ತೆ ಅನ್ನೋದನ್ನು ಇವತ್ತಿನ ಒಂದು ಇನ್ನು ಮುಂದೆ ತಿಳಿದುಕೊಳ್ಳೋಣ. ನೋಡಿ ಇಲ್ಲಿ 100ರ ಕಟ್ಟುಗಳು ನೋಡಿ, ಇದು 1, ಇದು 2, ಇದು 3, 4, 5, 6, 7, 8, 9, 10. ನೋಡಿ 100ರ ಒಂದು ಬಾಕ್ಸ್ ಕಾಣಿಸ್ತಾ ಇದೆಯಲ್ವಾ, ಇವು 10 ಬಾಕ್ಸ್ಗಳು ಸೇರಿದಾಗ ಎಷ್ಟಾಯಿತು, 100ರ 10 ಸೇರಿದಾಗ ನೋಡಿ 10 hundreds ಈಕ್ವಲ್ ಟು 1000. ಅವು 1000ಕ್ಕೆ ಸಮಾನ ಆಗುತ್ತವೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ 10ರ 10ಗಳು ಸೇರಿದಾಗ 100 ಆಯ್ತಲ್ವಾ, ಹಾಗೆ 100ರ 10ಗಳು ಸೇರಿದಾಗ ಮಾತ್ರ 1000 ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ನೋಟ್ ಫಾರ್ ದ ಟೀಚರ್ ಇದೆ. ನೆಕ್ಸ್ಟ್ ನೋಡಿ, ಲೆಟ್ ಅಸ್ ಬ್ರೇಕ್ ಅಪ್ 1000. ಲೆಟ್ ಅಸ್ ಬ್ರೇಕ್ ಅಪ್ 1000 ಅಂದರೆ 1000ವನ್ನು ಭಾಗ ಮಾಡೋಣ. ನೋಡಿ ಇವೆಲ್ಲ 100ರ ಒಂದು ಕಟ್ಟುಗಳು ಕಾಣಿಸ್ತಾ ಇದೆಯಾ, ಇಲ್ಲಿ ನೋಡಿ ಇದು 100ರದ್ದು ಒಂದು ಬಾಕ್ಸ್, ಇದು ಒಂದು 100 ಅಂದರೆ 100, 200, ಇದು 300, 400, ಇದು 500, ಇದು 600, 700, ಆಮೇಲೆ ಇದು 800, 900, ಲಾಸ್ಟ್ ಬಾಕ್ಸು 1000. ಅರ್ಥ ಆಯ್ತಾ? ನೋಡಿ ಇಲ್ಲಿ ಒಂದು ಬಾಕ್ಸ್ ಏನಿದೆ ಅಲ್ವಾ, ಇದು 100 ಅಂದರೆ 10ರ 10ಗಳಿವೆ. ಇವೆಲ್ಲ ಏನಿವು 10ರ 10ಗಳು ಕೂಡಿದಾಗ ಮಾತ್ರ 100 ಆಯಿತು. ಅಂದರೆ 100ಗಳು ಎಷ್ಟು ಸೇರಬೇಕಪ್ಪ, 100ಗಳು 10 ಕೂಡಬೇಕು. ನೋಡಿ 1 2 3 4 5 6 7 8 9 10. ಈ 100ರ ಒಂದು 10 ಸಲ 100 ಕೂಡಿದಾಗ ಮಾತ್ರ ಏನಾಗ್ತದೆ, ಈ ಒಂದು 1000 ಆಗ್ತದೆ. ಅರ್ಥ ಆಯ್ತಾ? ನೋಡಿ ಒಂದು 100ರಲ್ಲಿ 10ರ ಅಂಶಗಳು ಎಷ್ಟಿರ್ತವೆ, 10ರ ಬಾಕ್ಸ್ಗಳು 10 ಇರ್ತವೆ. ಈಗ ಇದನ್ನು ತಿಳಿದುಕೊಂಡಿದ್ದೇವೆ. ಇಲ್ಲಿನ ಮಧ್ಯದಲ್ಲಿ ಒಂದು ಗೆರೆ ಕಾಣ್ತಾ ಇದೆ ಅಲ್ವಾ, ಇದು 50, ಇದು ನೆಕ್ಸ್ಟ್ ಇದು 50, 50 ಎಷ್ಟಾಯಿತು, 100 ಆಯಿತು. ಈ ಎಲ್ಲ ಅಂಶಗಳನ್ನ ತಿಳ್ಕೊಂಡ್ಮೇಲೆ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಈಗ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ವಿ ಆರ್ ಆಟ್ 900, ಹೌ ಮಚ್ ಮೋರ್ ಟು ಮೇಕ್ 1000. ನೋಡಿ 900 ಇದ್ದಾಗ 1000 ಆಗಬೇಕಂದ್ರೆ ಎಷ್ಟು ಸೇರಿದಾಗ 1000 ಆಗ್ತದ? ನೋಡಿ ಇಲ್ಲಿ 900 ಇದೆ, ಹೌದಾ? 1000 ಆಗಬೇಕಂದ್ರೆ ಎಷ್ಟು ಬೇಕು, ಒಂದು 100 ಸೇರಿಸಿದಾಗ 900ಗೆ ಒಂದು 100ನ್ನು ಸೇರಿಸಿದಾಗ ಒಂದು 1000 ಆಗ್ತದೆ, ಹೌದಲ್ವಾ? 900 + 100 ಈಕ್ವಲ್ ಟು 1000. ನೆಕ್ಸ್ಟ್ ಕ್ವಶನ್, ಮಾರ್ಕ್ 800, ಹೌ ಮಚ್ ಮೋರ್ ಟು ಮೇಕ್ 1000. 800 ಇದ್ದಾಗ ನೋಡಿ 800ನ್ನು ನಾವು ಗುರುತಿಸಿದಾಗ ಅದಕ್ಕೆ ಎಷ್ಟು ಸೇರಿಸಿದರೆ 1000 ಆಗ್ತದೆ? 800. ನೋಡಿ ಇಲ್ಲಿ 800 ಕಾಣಿಸ್ತದೆಯಾ, ಅದಕ್ಕೆ ಒಂದು 100 100 200 ಇದನ್ನು ಸೇರಿಸಿದಾಗ ಎಷ್ಟಾಯಿತು, 1000 ಆಯಿತು. 800ಕ್ಕೆ 200ನ್ನು ಸೇರಿಸಿದಾಗ 1000 ಆಯಿತು. ಈಗ ಮಾರ್ಕ್ ಥರ್ಡ್ ಕ್ವೆಶನ್, ಮಾರ್ಕ್ 850, ಹೌ ಮಚ್ ಮೋರ್ ಟು 1000. 850 ಅಂದರೆ ನೋಡಿ ಇಲ್ಲಿ 800, ಇಲ್ಲಿಗೆ 800 ಆಯಿತು.
850 ಅಂದರೆ 1, ಇದೊಂದು ಲೈನು, 2, 3, 4, 5, ಈ 5 ಸಾಲುಗಳು ಅಂದರೆ 50 ಇಲ್ಲಿಗೆ ಆಯಿತು. 850 ಇದೆ. ಈಗ ಇದನ್ನು ಹೊರತುಪಡಿಸಿ 1000 ಆಗಬೇಕಂದ್ರೆ ಇದು 100, ಇದು 50. ಅರ್ಥ ಆಯ್ತಲ್ವಾ? 850 ಇಲ್ಲಿಗೆ ಮಾರ್ಕ್ ಮಾಡಿದ್ದೀವಿ. ಇದು 50, ಇದು 100, 150. 150 ಸೇರಿಸಿದಾಗ 1000 ಆಯಿತು. ಹೌದಾ? ನೆಕ್ಸ್ಟ್ ಡಿ ಕ್ವೆಶನ್ ಎಷ್ಟಿದೆ? ಮಾರ್ಕ್ 760 ಹೌ ಮಚ್ ಮೋರ್ ಟು 1000? 760. ನೋಡಿ 760, ಇದು 700 ಆಯಿತು. ಇಲ್ಲಿಗೆ 50, ಇದು 50ರ ಒಂದು ಭಾಗ. ಹೌದು, 10, 20, 30, 40, 50. ಈಗ ಇಲ್ಲಿ 760 ಕೊಟ್ಟಿದ್ದಾರೆ ಅವರು. ಕಾಣಿಸ್ತಾ ಇದೆಯಾ? 760 ಅಂದರೆ ಇದ್ರ ಮುಂದೆ ಇನ್ನೂ ಒಂದು 10 ತೊಗೋಬೇಕು. 60. ಇಲ್ಲಿ ಎಷ್ಟು ಉಳಿತು? 1, 2, 3, 4, 40 ಉಳಿತು. ಇದು 40, ಇದು 100, ಇದು 100, 240. 240 ಸೇರಿಸಿದಾಗ 1000 ಆಯಿತು. 760ಕ್ಕೆ 240 ಸೇರಿಸಿದಾಗ 1000 ಆಯಿತು. ನೆಕ್ಸ್ಟ್ ಕ್ವೆಶನ್ ಮಾರ್ಕ್ 400 ಹೌ ಮಚ್ ಲೆಸ್ ಈಸ್ 400 ದ್ಯಾನ್ 1000? ನೋಡಿ 1000ದಲ್ಲಿ ಎಷ್ಟನ್ನು ಕಳೆದರೆ 400 ಬಂತು. ನೋಡಿ 1000, ಹೌದಾ? 1000 ಅಂದರೆ ಇವು 10 ಬಾಕ್ಸ್ಗಳಿವೆ. ಕಾಣಿಸ್ತಾ ಇದೆಯಾ? 10 ಬಾಕ್ಸ್ಗಳಿವೆ. ಅದರಲ್ಲಿ ಪ್ರತಿಯೊಂದರಲ್ಲೂ ಕೂಡ 100, 100, 100 ಇದೆ. ಹೌದಾ? ಉತ್ತರ 400 ಇದೆ. 1000ದಲ್ಲಿ 400 ಎಷ್ಟು ಕಳೆದ್ರೆ 400 ಬಂತು ಅಂತ ಅರ್ಥ. ಅಂದರೆ ಈಗ 400 ನಾವು ಫಸ್ಟ್ ಆನ್ಸರ್ ಎಷ್ಟಿದೆ ಅದನ್ನು ನೋಡೋಣ. 100, 200, 300, 400 ಇದು ಆನ್ಸರ್. ಇಷ್ಟನ್ನು ಹೊರತುಪಡಿಸಿ ನೋಡಿ, ಇಷ್ಟನ್ನು ನಾವು ಬಿಡೋಣ 400. ಇನ್ನು ಉಳಿದ ಭಾಗಗಳೆಷ್ಟು? 100, 200, 3, 4, 5, 6, 600. ನೋಡಿ ಈ 400 ಬಿಟ್ಟು ಅಂದರೆ 1000ದಲ್ಲಿ 600 ನಾವು ಲೆಸ್ ಮಾಡಿದಾಗ ಉಳಿದಂತಹ ಉತ್ತರ ಎಷ್ಟು? 400. ನೆಕ್ಸ್ಟ್ ಕಂಪ್ಲೀಟ್ ದ ಎಡಿಷನ್ ಫ್ಯಾಕ್ಟ್ಸ್ ಲೀಡಿಂಗ್ ಟು 1000. ಅಂದರೆ ಇಲ್ಲಿ ಒಂದು ಚಕ್ರ ಇದೆ, ಸಂಕಲನದ ಚಕ್ರ. ಕಾಣಿಸ್ತಾ ಇದೆಯಾ ಇಲ್ಲಿ ಆರೆಂಜ್? ಈ ಸಂಕಲನದ ಚಿತ್ರದಲ್ಲಿ ಇಲ್ಲಿ ಏನು ಮಾಡಿದ್ದಾರೆ? ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಮಧ್ಯದಲ್ಲಿ 1000 ಇದೆ. ಹೌದಾ? ಈ ಭಾಗದಲ್ಲಿ ಪ್ರತಿ ಪೆಟಲ್ನಲ್ಲೂ ಕೂಡ ಒಂದೊಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಎಡಿಷನ್ ಅಂದರೆ ಸಂಕಲನ. ಆ ಒಂದು ಸಂಖ್ಯೆಗೆ ಎಷ್ಟನ್ನು ಸೇರಿಸಿದರೆ 1000 ಆಗ್ತದಾ ಅನ್ನೋದನ್ನು ನಾವು ಕಂಡುಹಿಡಿಯಬೇಕು. ನೋಡಿ ಇಲ್ಲಿ ಒಂದು ಕಡೆ ಮಾತ್ರ 2 ಸಂಖ್ಯೆ ಕೊಟ್ಟಿಲ್ಲ. 2 ಸಂಖ್ಯೆಗಳನ್ನ ಸೇರಿಸಿದಾಗ 1000 ಆಗಬೇಕು. ಹೀಗೆ ಈ ಚಕ್ರವನ್ನು ಈಗ ಪೂರ್ಣಗೊಳಿಸೋಣ ಬನ್ನಿ. ಹಿಡಿ 670. 670ಕ್ಕೆ 330 ಸೇರಿಸಿದರೆ 1000 ಆಗ್ತದೆ. ಹೌದಾ? ನೆಕ್ಸ್ಟ್ 830ಕ್ಕೆ 170 ಸೇರಿಸಿದರೆ ಎಷ್ಟಾಯಿತು? 1000. 250ಕ್ಕೆ 750 ಸೇರಿಸಿದರೆ 1000. 500ಕ್ಕೆ 500 ಸೇರಿಸಿದರೆ 1000. ನೆಕ್ಸ್ಟ್ 900 ನೋಡಿ 980ಕ್ಕೆ 20 ಸೇರಿಸಿದರೆ 1000. ನೆಕ್ಸ್ಟ್ 775ಕ್ಕೆ 225 ಸೇರಿಸಿದರೆ 1000. ಒಟ್ಟಾಗಿ ಮೊತ್ತ 1000 ಬರಬೇಕು. ನೆಕ್ಸ್ಟ್ 895 ನೋಡಿ 895ಕ್ಕೆ 105 ಸೇರಿಸಿದರೆ 1000. 497ಕ್ಕೆ 503 ಸೇರಿಸಿದರೆ 1000. ಹಾಗೆಯೇ 670ಕ್ಕೆ 330 ಸೇರಿಸಿದರೆ 1000. ಈ ರೀತಿಯಾಗಿ ಒಂದು ಸಂಕಲನದ ಚಕ್ರವನ್ನು ನಾವೀಗ ಕಂಪ್ಲೀಟಾಗಿ ಬಿಡಿಸಿದ್ದೇವೆ. ನೋಡಿ ಇವುಗಳನ್ನೆಲ್ಲವನ್ನು ನೀವು ಸರಿಯಾಗಿ ಕೂಡಿಸಿ ನೋಡಿದರೂ ಕೂಡ ಏನಾಗ್ತದೆ? 1000ನೇ ಬರಬೇಕು. ನೋಡಿ ಯಾವುದೇ ಸಂಖ್ಯೆಯನ್ನು ಈ 2 ಸಂಖ್ಯೆಗಳನ್ನ ಸೇರಿಸಿದಾಗ 1000 ಉತ್ತರ ಬರ್ತದ. ಈಗ ನೆಕ್ಸ್ಟ್ ಗ್ರೂಪಿಂಗ್ ಆ್ಯಂಡ್ ರೀಗ್ರೂಪಿಂಗ್, ಗುಂಪು ಮತ್ತು ಮರುಗುಂಪು ಮಾಡುವುದು. ನೋಡಿ ಲುಕ್ ಆಟ್ ದ ಪಿಕ್ಚರ್ಸ್ ಬಿಲೋ. ಸರ್ಕಲ್ ಆ್ಯಸ್ ಮೆನಿ ಗ್ರೂಪ್ಸ್ ಆಫ್ 10 ones ಆರ್ 10 tens ಆ್ಯಸ್ ಪಾಸಿಬಲ್. ರೈಟ್ ದ ಫೈನಲ್ ನಂಬರ್ ಅಗೇನೆಸ್ಟ್ ದ ಫಾಲೋಯಿಂಗ್ ಪಿಕ್ಚರ್ಸ್. ಈ ಮುಂದಿನ ಚಿತ್ರಗಳನ್ನು ನಾವು ನೋಡಬೇಕು. ನೋಡಿ ಸಾಧ್ಯವಾದಷ್ಟು ಏನು ಮಾಡಿದ್ದಾರೆ ಅವರು ಇಲ್ಲಿ ಬಿಡಿ 10ಗಳಿಗೆ ವೃತ್ತವನ್ನು ಹಾಕಿದ್ದಾರೆ. ನೋಡಿ
ಇಲ್ಲಿ 10ಗಳನ್ನು ಏನು ಮಾಡಿದ್ದಾರೆ, ಒಂದು ಗುಂಪು ಮಾಡ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿ 10ರ ಒಂದು ಗುಂಪು 2 4 6 8 10. ಇವು 10ರ ಒಂದು ಗುಂಪು, 2 ಗುಂಪು, 3 ಗುಂಪು. ಬಿಡಿ ಸ್ಥಾನದಲ್ಲಿ 1 2 3 4 ಉಳಿದಂತಹ ಒಂದು ಬಾಕ್ಸ್ಗಳನ್ನು ಬಿಡಿ ಸ್ಥಾನದಲ್ಲಿ ಇಡಲಾಗುತ್ತದೆ. ನೋಡಿ 10ರ 3 ಗುಂಪು ಅಂದರೆ 30 ಪ್ಲಸ್ ಬಿಡಿ ಸ್ಥಾನದಲ್ಲಿ 4 ಇದೆ. ಹೌದಾ, 4 ಕಾಳುಗಳಿವೆ. ಈ 4 ಕಾಳುಗಳನ್ನ ಬಿಡಿ ಸ್ಥಾನದಲ್ಲಿ ಇಡ್ತೀವಿ. 2 ಸೇರಿದರೆ 34. 3 10s ಪ್ಲಸ್ 4 1s, 3 10ಗಳು 4 1ಗಳು, 2 ಸೇರಿದರೆ 34. ಈ ರೀತಿಯಾಗಿ ನಾವೇನು ಮಾಡಬೇಕು, 10ರ ಗುಂಪನ್ನು ಮಾಡಿ ಬಿಡಿ ಸ್ಥಾನವನ್ನು ಕೂಡ ಅವುಗಳನ್ನ ಬರೆದು ಕೂಡಿಸ್ಬೇಕು. ನೆಕ್ಸ್ಟ್, ನೋಟಿಸ್ ದ್ಯಾಟ್ ಮೂವಿಂಗ್ ಫ್ರಮ್ ರೈಟ್ ಟು ಲೆಫ್ಟ್ digits of the number correspond to ones, tens, hundreds. ಬಲದಿಂದ ಎಡಕ್ಕೆ ಹೋದಂತೆ ಸಂಖ್ಯೆಗಳ ಅಂಕಿಗಳು 1, 10, 100ಕ್ಕೆ ಸಂಬಂಧಿಸಿರುತ್ತವೆ ಎಂಬುದನ್ನು ಗಮನಿಸಿ. ನೋಡಿ ಇಲ್ಲಿ ಇದು ಒಂದು ಬಾಕ್ಸ್ ಕಾಣಿಸ್ತಾ ಇದೆ ಅಲ್ವಾ, ಇದು 10ರ ಒಂದು ಗುಂಪು. 10ರ ಗುಂಪು 10 ಸೇರಿದಾಗ 100 ಆಯಿತು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ದೊಡ್ಡ ಬಾಕ್ಸ್ ಹಾಕಿದ್ದಾರೆ. ಇದು ಒಂದು 100ರ ಗುಂಪು, ಇದು ಕೂಡ ಒಂದು 100ರ ಗುಂಪು. ಎಷ್ಟಾಯಿತು, 200 ಆಯಿತು. ಇನ್ನು ಇದೇನಿದು 1 2 3 4 5 ಅಂದರೆ 10ರ 5 ಗುಂಪುಗಳಿದೆ, 50. ಇದು 200 ಪ್ಲಸ್ 50. ನೋಡಿ 200 ಪ್ಲಸ್ 50 250. 2 hundreds 5 tens ಪ್ಲಸ್ ಒನ್ಸಲ್ಲಿ 0 ಇದೆ. ಯಾವುದೇ ಒಂದು ಬಿಡಿ ಕಾಳುಗಳು ಇಲ್ಲ, ಅದಕ್ಕೋಸ್ಕರ ಒನ್ಸಲ್ಲಿ 0 ಇದೆ. 2 100ಗಳು 5 10ಗಳು ಪ್ಲಸ್ 0 1ಗಳು, ಅಷ್ಟನ್ನು ಸೇರಿಸಿದಾಗ 250 ಆಯಿತು. ಈ ರೀತಿಯಾಗಿ ನಾವು 10ರ ಗುಂಪು 100ರ ಗುಂಪು ಆಮೇಲೆ ಅದನ್ನು ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳ ಗುಂಪನ್ನು ಮಾಡಿ ಅವುಗಳ ಸ್ಥಾನಗಳಿಗೆ ಅನುಗುಣವಾಗಿ ಬರೆದು ಏನು ಮಾಡಬೇಕು, ಹೇಳಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಬಿಡಿ ಕಾಳುಗಳನ್ನ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಟೆನ್ಸ್ ಅಂದರೆ 10ಗಳ ಒಂದು ಗುಂಪನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, 2 4 6 8 10. ನೋಡಿ 1 2 3 4 5 6 7 8 9 10. 10ರ ಒಂದು ಗುಂಪಾಯಿತು. ನೋಡಿ ಈ ಕಾಳುಗಳನ್ನು ನೋಡಿದಾಗ ನಿಮ್ಗೆ ಅಂದಾಜಾಗಿ ಗೊತ್ತಾಗ್ತದೆ. ಇಲ್ಲಿಯೂ ಕೂಡ ಇನ್ನೊಂದು 10ರ ಗುಂಪು ಆಗ್ತದೆ. ನೋಡಿ 2 4 6 8 ನೆಕ್ಸ್ಟ್ 10. 1 2 3 4 5 6 7 8 9 10. ಸಾರಿ, ನೋಡಿ 1 2 3 4 5 6 7 8 9 10. ನೋಡಿ ಇದು 10ರ ಒಂದು ಗುಂಪಾಯಿತು. ಇಲ್ಲಿ ನೋಡಿ ಇದು 10ರ 2 ಗುಂಪುಗಳಾದವು. ಆಮೇಲೆ 1 2 3 4 5 ಇವು ಒನ್ಸ್. ನೋಡಿ 10ರ 2 ಗುಂಪುಗಳಿವೆ ಅಂದರೆ 2 ಟೆನ್ಸ್, ಬಿಡಿ ಕಾಳುಗಳು 5. ಹೌದಾ, ಈಗ 25. 2 ಟೆನ್ಸ್ 5 ಒನ್ಸ್ 25. 2 ಟೆನ್ಸ್ ಅಂದರೆ 20, 5 ಒನ್ಸ್ ಅಂದರೆ 5 ಒಂದುಗಳು 25 ಆಯಿತು. ಈಗ ನೆಕ್ಸ್ಟ್ ಇಲ್ಲಿ 10ರ ಗುಂಪು ಇದೆ. 10ರ ಗುಂಪು ಎಷ್ಟಿದೆ, 1 2 3 4 5 6 7 8 9 10 11 12 13 14 15 16 17 18 18 ಇದೆ. ಅಂದರೆ 10ರ ಗುಂಪುಗಳು ಎಷ್ಟಾಗಬೇಕು, 10. 10ರ ಗುಂಪು 10 ಆದಾಗ 100 ಆಯಿತು ಅಲ್ವಾ. ನೋಡಿ ಈ ರೀತಿ 100 ಆಯ್ತಿದು 100. ಇನ್ನು ಉಳಿದವುಗಳು 8 ಅಂದರೆ 80. ಹೌದಾ, ಇದು 100ರ ಒಂದು ಗುಂಪು ಎಷ್ಟಿದೆ, 1. ಹಂಡ್ರೆಡ್ಸ್ ಇದು 1 ಇದೆ ಅಂದರೆ 100. ಹೌದಾ, ನೆಕ್ಸ್ಟ್ ಇವು ಉಳಿದಂತೆ 10ರ ಸ್ಥಾನದಲ್ಲಿರುವು 80. 8 ಇದೆ, 10ರ ಗುಂಪಿದೆ, ಅದಕ್ಕೋಸ್ಕರ 80 ಅಂದರೆ 180. ಅಂದರೆ 100ಗಳು 1, ಟೆನ್ಸ್ 8, ಒನ್ಸ್ ಸ್ಥಾನದಲ್ಲಿ ಬಿಡಿ ಕಾಳುಗಳಿಲ್ಲ ಇಲ್ಲಿ, ಅದಕ್ಕೋಸ್ಕರ 0 ಅಂದರೆ 180 ಆಯಿತು. ಅರ್ಥ ಆಯ್ತಾ. 100 ಪ್ಲಸ್ 80 ಈಕ್ವಲ್ ಟು 180. 100 8 10ಗಳು ಬಿಡಿ ಸ್ಥಾನದಲ್ಲಿ 0 180. ಅರ್ಥ ಆಯ್ತಾ. ಈ ರೀತಿಯಾಗಿ 10ರ ಗುಂಪು 100ರ ಗುಂಪುಗಳನ್ನು ಮಾಡಿ ಏನು ಮಾಡಬೇಕು, ಅವುಗಳನ್ನ ಬರೀಬೇಕು. ನೆಕ್ಸ್ಟ್ circle groups of 10, ones, tens and hundreds as many times as required in each of the following pictures. Fill in the empty boxes.
ನೋಡಿ, ಈ ಮುಂದಿನ ಒಂದು ಚಿತ್ರಗಳನ್ನು ನೋಡಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಬಾಕ್ಸ್ಗಳನ್ನು ನಾವು ಈ ಹಿಂದಿನ ಒಂದು ಪುಟದಲ್ಲಿ ಮಾಡಿರುವಂತೆ 10ರ ಒಂದು ಗುಂಪು ಮಾಡ್ಕೋಬೇಕು. ಆಮೇಲೆ ಬಿಡಿ ಕಾಳುಗಳನ್ನು ಒನ್ಸ್ ಸ್ಥಾನದಲ್ಲಿ ಬರೀಬೇಕು. ಇದು 10 ಪ್ಲಸ್ ಇದು 14 ಒನ್ಸ್ ಅಂದರೆ ಒಂದುಗಳು. 110 ಪ್ಲಸ್ 4 ಒನ್ಸ್ 14. ಹೌದಾ? ನೋಡಿ, 10ರ ಸ್ಥಾನದಲ್ಲಿ 1, 10ರ ಗುಂಪು ಒಂದಿದೆ. ಹೌದಾ? ಅದಕ್ಕೆ 10ರ ಸ್ಥಾನದಲ್ಲಿ 1, 10ಸಲ್ಲಿ 1 ಇರೋದ್ರಿಂದ 1ಸಲ್ಲಿ 4 ಇದೆ. ಹೌದಾ? ಇಲ್ಲಿ 14 ಅಂದರೆ 14. ಈಗ ಅದೇ ಥರನಾಗಿ ನಾವಿಲ್ಲಿ ಏನು ಮಾಡಬೇಕು, ಗುಂಪುಗಳನ್ನು ಮಾಡ್ಕೋಬೇಕು. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಕಾಳುಗಳನ್ನು ನಾನೀಗ ಏನು ಮಾಡ್ತೀನಿ, 10ರ ಒಂದು ನೋಡಿ 10ರ ಒಂದು ಗುಂಪು 2, 4, 6, 8, 10. 2, 4, 6, 8, 10. 10ರ ಒಂದು ಗುಂಪಾಯಿತು. ಇನ್ನು ಇನ್ನೊಂದು ಗುಂಪಾಗುತ್ತೆ ಇದರಲ್ಲಿ. ನೋಡೋಣ. 2, 4, 6, 8, 10. ನೋಡಿ, 1, 2, 3, 4, 5, 6, 7, 8, 9, 10. 10ರ ಒಂದು ಗುಂಪು. ಇದು ಎರಡನೇ ಗುಂಪು. ಬಿಡಿ ಕಾಳುಗಳು 3, 1, 2, 3. ಹೌದಾ? 23 ಒನ್ಸ್. ನೋಡಿ, ಒಂದುಗಳು ಅಂದರೆ 10ಗಳೆಷ್ಟಿವೆ? 10ರ ಗುಂಪು 2. ಒನ್ಸ್ ಎಷ್ಟಿದೆ? 3. ಹೌದಾ? 2 10s 3 ಒನ್ಸ್ 23. 2 10ಗಳು 3 ಒಂದುಗಳು 23. ಅಂದರೆ ಇಲ್ಲಿ ಏನು ಮಾಡಬೇಕು? 10ಗಳೆಷ್ಟಿವೆ? 2, ಒಂದುಗಳು 3, 2 ಸೇರಿ 23. ಹೌದಾ? ಇನ್ನು ಸಿ ಕ್ವೆಶನ್. ಇಲ್ಲಿ ನೋಡಿ, ಇಲ್ಲೇನಿದೆ? 10ರ ಒಂದು ಗುಂಪಿದೆ. ಹೌದಾ? ಇದು 10ರ ಒಂದು ಗುಂಪು. ಇಲ್ಲಿ 110 ಆ್ಯಂಡ್ 27 ಅಂದರೆ ಇಲ್ಲಿ 27 ಇವೆ ಇವು. ಇದರಲ್ಲಿ ನಾವೇನು ಮಾಡಬೇಕು? 10ರ 2 ಗುಂಪು ಮಾಡ್ಕೋಬೇಕೀಗ. ಹೌದಾ? ಇಲ್ಲಿ 10 ಪ್ಲೇಸಲ್ಲಿ 2 ಇದೆ, 2 ಇದೆ. ಅದಕ್ಕೋಸ್ಕರ 10ರ 2 ಗುಂಪು ಮಾಡಬೇಕೀಗ. ನೋಡಿ, 2, 4, 6, 8, 10. 1, 2, 3, 4, 5, 6, 7, 8, 9, 10. 10 ಆಯಿತು. ಇನ್ನು ಇನ್ನೊಂದು ಗುಂಪಾಗುತ್ತಲ್ವಾ, ಅದನ್ನು ಮಾಡೋಣ. 2, 4, 6, 8, 10. ನೋಡಿ, ಇದು 10ರ ಗುಂಪು, ಇದು ಒಂದು 10ರ ಗುಂಪು. 1, 2, 3, 4, 5, 6, 7. 7 ಇದೆ. ಬಿಡಿ ಸ್ಥಾನದಲ್ಲಿ 7 ಇದೆ. ಒನ್ಸ್ ಪ್ಲೇಸಲ್ಲಿ 7 ಬಿಡಿ ಕಾಳುಗಳು ಇವೆ. 110 ಪ್ಲಸ್ 210 ಈಕ್ವಲ್ ಟು 3 10s. 3 10s ಆದವು. ಇನ್ನು ಬಿಡಿ ಕಾಳುಗಳು ಒನ್ಸ್ ಅಂದರೆ 37. 10ರ ಗುಂಪುಗಳು 3 ಆಯಿತು. 1, 2, 3. ಇನ್ನು ಬಿಡಿಗಳು 7, 37. ಅಂದರೆ 10ರ ಸ್ಥಾನದಲ್ಲಿ 3, ಬಿಡಿಗಳು 7, ಟೋಟಲ್ 37. ನೆಕ್ಸ್ಟ್ 100 ಪ್ಲೇಸ್. ನೋಡಿ, ಇಲ್ಲಿ 100 ಪ್ಲೇಸನ್ನು ಹೇಗೆ ಮಾಡಿದ್ದಾರೆ ಅಂದರೆ 10ರ ಒಂದು ಗುಂಪುಗಳು ಕಾಣಿಸ್ತಾ ಇದೆ ನಿಮಗೆ, ಸ್ಟ್ರಿಪ್ಗಳು. ಎಷ್ಟಿವೆ? 1, 2, 3, 4, 5, 6, 7, 8, 9, 10. 10ರ ಗುಂಪು ಎಷ್ಟಿದೆ? 10 ಅಂದರೆ 100. 100 ಎಷ್ಟಾಯಿತು? 1 ಆಯಿತು. 100ರ ಸ್ಥಾನ ಇದೆಲ್ಲ ಸೇರಿದರೆ 100 ಆಯಿತು. ಆಮೇಲೆ 10ರ ಸ್ಥಾನದಲ್ಲಿ 1 ಕೂಡ ಉಳಿದಿಲ್ಲ. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 1, 2, 3, 4, 5, 6. 6 ಇದೆ. ಅಂದರೆ 106. 106. 100. ಆಮೇಲೆ 10ರ ಸ್ಥಾನದಲ್ಲಿ 0, ಬಿಡಿ ಕಾಳುಗಳು 6. 106. ನೋಡಿ, ಇಲ್ಲೇನು ಬರೆದಿದ್ದಾರೆ? 100, 10ಗಳು 0, 1ಗಳು 6. 106. ಅರ್ಥ ಆಯ್ತಾ? ನೆಕ್ಸ್ಟ್ ಈ ಪ್ಲೇಸಲ್ಲಿ ನೋಡಿ, 1, 2, 3, 4, 5, 6, 7, 8, 9, 10, 11. ನೋಡಿ, 11 ಎಷ್ಟಿವೆ? 10ಗಳು 11 ಇವೆ. ಹೌದಾ? 10ಗಳು 11 ಇದ್ದಾಗ 100ರ ಸ್ಥಾನಕ್ಕೆ 10ಗಳು ಎಷ್ಟು ಬೇಕು? 10 ಬೇಕು. 10ಗಳು 10 ಆದಾಗ 100 ಆಯಿತು. ಕಾಣಿಸ್ತಾ ಇದೆಯಾ? 10ಗಳು 10 ಆದಾಗ 100 ಆಯಿತು. ಇದು ಒಂದು 10 ಉಳಿತು. ಆಮೇಲೆ ಇಲ್ಲಿ ಕಾಳುಗಳು 14 ಇವೆ, ಬಿಡಿ ಕಾಳುಗಳು. ಅದರಲ್ಲಿ ಕೂಡ ಒಂದು 10 ಆಗ್ತದೆ. ಹೌದಲ್ವಾ? 4ನ್ನು ಹೊರತುಪಡಿಸಿ ಉಳಿದವುಗಳೆಲ್ಲವುಗಳು ಏನಾಗ್ತವೆ? 10ರ ಒಂದು ಗುಂಪಾಯಿತು. 1, 2, 3, 4, 5, 6, 7, 8, 9, 10. ಇವು 10 ಆಯಿತು. ಹೌದಾ? ಇದು ಒಂದು 100,
ಇದು ಒಂದು 10, ಇದೊಂದು 10, 20 ಆಯಿತು. 20 ಪ್ಲಸ್ ಇದು 4 ಅಂದರೆ 100ರ ಸ್ಥಾನದಲ್ಲಿ 1 ಅಂದರೆ 100 ಒಂದೇ ಇದೆ. 10ರ ಸ್ಥಾನಗಳು 10ರ ಗುಂಪುಗಳು 1, 2 ಅಂದರೆ 2 ಟೆನ್ಸ್. ಬಿಡಿ ಕಾಳುಗಳು 4, 124. ಹೌದಾ, 124. 1, 2ರ 10ಗಳು 2, 1ಗಳು 4, 124. ಅಂದರೆ 100ರ ಸ್ಥಾನದಲ್ಲಿ ಎಷ್ಟಿದೆ? 1 100 ಇದೆ. 10ರ ಗುಂಪುಗಳು 2 ಇದೆ, ಬಿಡಿಗಳು 4 ಇದೆ. ಟೋಟಲ್ 124 ಆಯಿತು. ಹೌದಾ. ನೆಕ್ಸ್ಟ್ ಲಾಸ್ಟ್ ಎಫ್. ಇದು 10ರ ಒಂದು ಗುಂಪು. ಹೌದಾ, ಇಲ್ಲಿ 10ರ ಗುಂಪುಗಳು ಎಷ್ಟಿವೆ? 1, 2, 3, 4, 5, 6, 7, 8, 9, 10, 11, 12. 12 ಇದೆ. ಇಲ್ಲಿ 10ರ ಒಂದು ಗುಂಪನ್ನು ಮಾಡ್ಕೋಬೇಕು. ಅಂದರೆ 10ರ 10 ಗುಂಪಾದಾಗ 100 ಆಯಿತು. ಹೌದಾ, ಇದು 100, ಆಮೇಲೆ ಇದು 100, 200. ಹೌದಾ, ಇದು 200 ಆಯಿತು. ಅಂದರೆ 100ರ ಗುಂಪುಗಳು ಎಷ್ಟಾದವು? 2. ಹೌದಾ, 2 ಆಯಿತು. ಇನ್ನು 10ರ ಗುಂಪುಗಳು ಎಷ್ಟಿದೆ? 1, 2. ಹೌದು, ಇದು 100 ಆಯ್ತಲ್ವಾ? ಇದೊಂದು 100, ಇದೊಂದು 100, 200. 10ರ ಗುಂಪುಗಳು 1, 2, 3. ಇದರಲ್ಲಿ ಕೂಡ ಒಂದು 10ರ ಗುಂಪು ಆಗ್ತದೆ. 3, 3, 6, 9 ಪ್ಲಸ್ 1 10. ನೋಡಿ, 3, 4, 5, 6, 7, 8, 9, 10. ಅಂದರೆ 10ರ ಗುಂಪು ಇಲ್ಲೊಂದಾಯಿತು. 1, 2, 3 ಆಯಿತು. ಹೌದಾ, ಇದು 3 ಅಂದರೆ 3ರ 10 ಗುಂಪುಗಳಾದವು. ನೆಕ್ಸ್ಟ್ ಒನ್ಸ್ ಪ್ಲೇಸಲ್ಲಿ 1, 2, 3, 4 ಬಿಡಿ ಕಾಳುಗಳು ಎಷ್ಟು ಉಳಿದವೆ? 4. ಹೌದು, 234. 234. 100ಗಳು 2, 10ಗಳು 3, 1ಗಳು 4, 234. ನೋಡಿ, 100ರ ಸ್ಥಾನದಲ್ಲಿ 2, 200 ಇದೆ. ಹೌದಾ, ಇದು 100, ಇದೊಂದು 100. 10ರ ಸ್ಥಾನದಲ್ಲಿ 3, ಯಾಕಂದರೆ 1, 10, 20, 30. ಬಿಡಿ ಸ್ಥಾನದಲ್ಲಿ 4 ಇದೆ, ಅದು ಬಿಡಿ ಸ್ಥಾನದಲ್ಲಿ ಬರೀಬೇಕು. 234. ಅರ್ಥ ಆಯ್ತಾ? ಈ ರೀತಿಯಾಗಿ ಅವರು ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು 10ರ ಒಂದು 10 ಗುಂಪುಗಳನ್ನಾಗಿ ಮಾಡಿ 100ರ ಒಂದು ಸ್ಥಾನ, ಹಾಗೆಯೇ ಈ ಬಿಡಿ ಕಾಳುಗಳನ್ನು 10ರ ಒಂದು ಗುಂಪು ಮಾಡಿದಾಗ 10ರ ಒಂದು ಸ್ಥಾನದಲ್ಲಿ ಹಾಗೆ ಬಿಡಿ ಕಾಳುಗಳನ್ನು ಬಿಡಿ ಸ್ಥಾನದಲ್ಲಿ ಬರೆದು ಈ ರೀತಿಯಾಗಿ ಆಯಾ ಸ್ಥಾನ ಬೆಲೆಗೆ ಅನುಗುಣವಾಗಿ ಇವುಗಳನ್ನು ತುಂಬಿ ಬರಿಬೇಕು. ನಂತರದಲ್ಲಿ ಇವುಗಳನ್ನು ಸಂಖ್ಯೆಗಳನ್ನು ಕೌಂಟ್ ಮಾಡಿ ಟೋಟಲ್ ಆಗಿ ಕೊನೆಗೆ ಬರಿಬೇಕು. ಇದುವರೆಗೂ ನಾವು ಪುಟ ಸಂಖ್ಯೆ 55ರಿಂದ 63ರವರೆಗೆ ಎಲ್ಲ ವಿವರಣೆಯನ್ನು ಅರ್ಥೈಸಿಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಂಡು ಸ್ಥಾನ ಬೆಲೆಗೆ ಅನುಗುಣವಾಗಿ ಗುಂಪುಗಳನ್ನು ಹೇಗೆ ಮಾಡಿಕೊಂಡು ಬರೆಯಬೇಕು ಅನ್ನೋದನ್ನು ತಿಳಿದುಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.